ಈ ಸರಿ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆದಾಗಲೇ ಸೊ 1 ಮಂತ್ ಕಂಪ್ಲೀಟ್ ಎಂಗೇಜ್ ಆಗಿರೋದು. ಆಮೇಲೆ ಇನ್ನು 1 ಮಂತಲ್ಲಿ ನಾವು ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಕಡೆ ವಿಸಿಟ್ ಮಾಡ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದರಂಗೆ ಏಪ್ರಿಲ್ ಮಂತ್ ಪೂರ್ತಿ ಮಕ್ಕಳಿಬ್ಬರನ್ನು ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೆ. ಹಾಗೆ ನನಗೂ ಕೂಡ ಸ್ಕೂಲ್ ಇತ್ತು. ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ಸ್ನ ರನ್ ಮಾಡ್ತಾರಲ್ಲ, ನಾವೆಲ್ಲ ಇರಲೇಬೇಕಿತ್ತು. ಹಾಗಾಗಿಬಿಟ್ಟು ಸೊ ಏಪ್ರಿಲ್ ಮಂತ್ ಫುಲ್ ಆಗಿ ಈಗ ಮೇ ಮಂತಲ್ಲಿ ನಾವು ತಿರುಗ್ಲಿಕ್ಕೆ ಶುರು ಮಾಡಿದ್ದೀವಿ. ಆಬ್ವಿಯಸ್ಲಿ ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ನಾನು ಉಡುಪಿಗೆ ಹೋಗಿ ಬಂದಿದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ನಾನು ಮತ್ತು ಲಿಖಿತ್ ಎರಿವೀರ್ 3 ಜನನು ಬೆಂಗಳೂರಿಗೆ ಬಂದು ಇಲ್ಲಿ ಒಂದು 10 ಡೇಸ್ ಇರೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬನ್ನಿ ಬೆಂಗಳೂರಿನ ವ್ಲಾಗ್ನ ನೋಡ್ತೀರಾ. ನಮ್ಮ ಯಶ್ವಿ ಜೊತೆ ಬಂದಿದ್ದ ದಿವಸನೇ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದರೆ ಅಲ್ಲಿ ಇಲ್ಲಿ ಸುತ್ತಾಡೋದು ಮಾಮೂಲಿ. ನಾವು ಬಂದಿದ್ದು ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾವಿನಕಾಯಿ ಮೇಳ ಅಥವಾ ಮಾವಿನ ಮೇಳ ಹಾಕಿದ್ದಾರೆ ಅಂತಂದ್ಬಿಟ್ಟು ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ತುಂಬಾ ಇತ್ತು. ನಾವು ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಾವು ಬೇರೆ ಬೆಳಗ್ಗೆ ಎದ್ದಿದ್ದು, ನಮಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಬಟ್ ಸ್ಟಿಲ್ ಮಧ್ಯಾಹ್ನ ಸಂಜೆ ತನಕ ರೆಸ್ಟ್ ಮಾಡಿ ಅದಾದಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ಮಾವಿನ ಹಣ್ಣನ್ನು ತಗೊಳ್ಳೋರಿಗಿಂತ ಜಾಸ್ತಿ ಅಲ್ಲಿ ಇದ್ದಂತಹ ಫುಡ್ಡಿಗೆ ತುಂಬ ಕ್ಯೂ ಇದ್ದಿದ್ದು. ಆ್ಯಂಡ್ ಇಲ್ಲಿ ನೋಡಿ, ಅಲ್ಲಿ ಒಂದು ಮ್ಯಾಂಗೋ ಒಂದು ಸ್ವಲ್ಪ ತೊಗೊಂಡ್ವಿ, ಬಾದಾಮಿ ಹಣ್ಣಿನ ಒಂದು 2 kgs ತೊಗೊಂಡ್ರು ನನ್ನ ತಂಗಿಯವರು. ಅಲ್ಲಿ ನಿಲ್ಸ್ಕೊಂಡು ಫೋಟೋ ತೆಕ್ಕೊಂಡು ಅವರಿಬ್ಬರಿಗೆ ಯದುವೀರ್ ಮತ್ತು ಯಶ್ವಿಗೆ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡು ಹಾಗೆ ಬಂದ್ವಿ. ಅಲ್ಲಿ ಫುಡ್ಡಿಗೆ ಮ್ಯಾಂಗೋಯಿಂದ ಏನೇನು ಪ್ರಿಪೇರ್ ಮಾಡಿರ್ತಾರೆ ಅದಕ್ಕೇ ತುಂಬ ಕ್ಯೂ ಇದ್ದಿದ್ದು. ಅದು ಏನು ವೆರೈಟೀಸ್ ಫುಡ್ ಅಂತೀರ, ಭಯಂಕರ ವೆರೈಟೀಸು. ಮ್ಯಾಂಗೋ ಬೋಂಡ ಎಲ್ಲ ಇತ್ತು. ನನಗದು ನೋಡಿಬಿಟ್ಟೇ ಟ್ರೈ ಮಾಡಬೇಕಾ ಅಂತ ಅನ್ನಿಸ್ಬಿಡ್ತು, ಹಾಗಿತ್ತು. ನಮ್ಗೆ ಸಖತ್ ಫುಡ್ ಮಾತ್ರ ತುಂಬ. ಆ್ಯಂಡ್ ಅದನ್ನು ತೊಗೊಳೋದೇನು ಅಷ್ಟು ಈಸಿ ಇರಲಿಲ್ಲ. ಮಿನಿಮಮ್ ½ an hour ಕ್ಯೂನಲ್ಲಿ ನಿಲ್ಲಬೇಕಿತ್ತು. ಅದಾದಮೇಲೆ ಆ್ಯಂಡ್ ಮೇಳ ಅಂತ ಅಂತಿದ್ದಂಗೆ ಜೊತೆಗೆ ಅಲ್ಲಿ ಇದ್ದಿದ್ದು ಶಾಪಿಂಗಿಗೆ ಜಾಸ್ತಿ ಆಪ್ಷನ್ ಇತ್ತು, ಕ್ಲಾತ್ಸು, ಎಕ್ಸೆಸರೀಸು ಆ ಥರ. ಬಟ್ ನಾವೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಾಗೆ ನೋಡಿದ್ವಿ. ವಿತಿನ್ ½ an hour ಮುಗಿಸ್ಕೊಂಬಂದ್ವಿ ಅಷ್ಟೇ. ಏನೂ ಬೈ ಮಾಡಿಲ್ಲ, 1-2 kgs ಮ್ಯಾಂಗೋ ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಯೂ ಗೊತ್ತಾ, ದೇವಸ್ಥಾನದಲ್ಲಿ ಸುತ್ತರಿತೀವಲ್ಲ ಆ ಥರ ಸುತ್ತರ್ಕೊಂಬರ್ಬೇಕಿತ್ತು ಇನ್ನೇನಾರು ತೊಗೋಬೇಕು ಅಂದರೆ. ನಾವು ಅಟ್ಲೀಸ್ಟ್ ಏನಾರು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಕ್ಯೂ ನೋಡಿಬಿಟ್ಟು ಟೇಸ್ಟ್ ಮಾಡೋದು ಬೇಡ, ಏನು ಬೇಡ ಅಂತ ಬಂದ್ವಿ. ಮಕ್ಕಳು ಬೇರೆ ಅಷ್ಟೊತ್ತು ನಿಲ್ಲಲ್ಲ ಅಂತ. ಅದಾದಮೇಲೆ ಅಲ್ಲಿ ಬಂದಿದ್ದು ಈಟ್ ಸ್ಟ್ರೀಟ್ಗೆ. ಇದು ಮಲ್ಲೇಶ್ವರಮಲ್ಲೋ ಎಲ್ಲೋ ಇರಬೇಕು, ಅಲ್ಲಿ ಬಂದು ತುಂಬ ದೊಡ್ಡದಿದೆ. ಆಬ್ವಿಯಸ್ಲಿ ಎಲ್ಲ ಕಡೆಯೂ ಇದ್ದಿರತ್ತಿದ್ದಾರೆ ಈಟ್ ಸ್ಟ್ರೀಟ್ಗಳು, ಫುಡ್ ಕೋರ್ಟು ಆ ಥರ ಎಲ್ಲ ಹೇಳ್ತೀವಲ್ಲ ಆ ಥರ. ಬಟ್ ಇದು ಸ್ನ್ಯಾಕ್ಸಿಗೆ ಕಂಪ್ಲೀಟು. ಇಲ್ಲಿ ಆಲ್ಮೋಸ್ಟ್ ತುಂಬ ವೆರೈಟೀಸ್ನ ಟೇಸ್ಟ್ ಮಾಡಿದ್ವಿ ನಾವು. ಎಲ್ಲ ಒಂದೊಂದೇ ಪ್ಲೇಟ್ ತೊಗೊಂಡು ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿದ್ದು. ಆ್ಯಂಡ್ ಇದು ಬಂದುಬಿಟ್ಟು ಈಗೊಂಥರ ಫೇಮಸ್ ಆಗಿರುವಂಥ ತ್ರಿವೇಣಿ ಅಂತಾರಲ್ಲ, ಅದು ಐಸ್ ಕ್ರೀಮು. ಏನಿಲ್ಲ, ಗುಲಾಬ್ ಜಾಮೂನು, ಗುಲ್ಕನ್ನು ಮತ್ತು ಐಸ್ ಕ್ರೀಮ್ ಹಾಕಿರ್ತಾರೆ. ಬಟ್ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸುಮಾರಷ್ಟು ಫ್ರೂಟ್ಸ್ನ ಆ್ಯಡ್ ಮಾಡಿರ್ತಾರೆ, ಅದನ್ನು. ಮತ್ತು ಇನ್ನೊಂದು ಚಾಕ್ಲೇಟ್ ಐಸ್ ಕ್ರೀಮಿಂದ ಇದರಲ್ಲಿ ಒಂದೇನು ಚಾಕ್ಲೇಟಿನ ಫಡ್ಜೋ ಏನೋ ತೊಗೊಂಡಿದ್ದು, ಇದು ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಸುಮಾರಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲಿ ಒಂದು ಹುಡುಗಿ, ಕಾಲೇಜ್ ಗೋಯಿಂಗ್ ಹುಡುಗಿ ಅನಿಸುತ್ತೆ, ಈವ್ನಿಂಗು ಬೇಕಿಂಗ್ ಮಾಡಿಕೊಂಡು ಅದನ್ನ ಸೇಲ್ ಮಾಡ್ತಾಯಿದ್ರು, ಅದನ್ನು ಕೂಡ ತೊಗೊಂಡ್ವಿ. ಚೆನ್ನಾಗಿತ್ತು. ಬ್ರೌನಿ ತೊಗೊಂಡಿದ್ವಿ. ಕಾಲೇಜ್ ಹುಡುಗಿರು ಕೂಡ ಈವ್ನಿಂಗು ಈ ರೀತಿ ಕಲ್ತ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೊಂಥರ ಖುಷಿ ಅನ್ನಿಸ್ತು, ಇನ್ಸ್ಪಿರೇಷನ್ ತುಂಬ ಜನಕ್ಕೆ ಅಂತ ಅನಿಸುತ್ತೆ. ಓ ಮೈ ಗಾಡ್, ಪಕ್ಕದಲ್ಲಿ ಹೋಯ್ತಲ್ಲೋ, ನಿಂಗೆ ಭಯ ಆಗಲಿಲ್ವಾ? ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನಂದಿನಿ ವೆನಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಸೊ ಇವತ್ತು ನೋಡಿ ಬೆಳಗ್ಗೆ ಈಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 8:45. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ವಿ ಆರ್ ಇನ್ ಬ್ಯಾಂಗ್ಳೂರಲ್ಲಿದ್ದೀವಿ. ಟಕ್ ಅಂತ ನಾನು ಉಡುಪಿಯಿಂದ ಬಂದ ತಕ್ಷಣ ಇಮಿಡಿಯೇಟ್ ಮತ್ತೆಲ್ಲ ನೈಟೆಲ್ಲ ಪ್ಯಾಕಪ್ ಮಾಡಿ ನಮ್ಮ ಯದುವೀರ್ ಲಿಖಿತ್ ಇಬ್ಬರು ಅಮ್ಮನ ಮನೇಲಿದ್ದರು, ಕರ್ಕೊಂಬಂದು ಅಗೇನ್ ಮಾರ್ನಿಂಗ್ ಟ್ರೈನ್ಗೆ ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಸಿ ವಾಟ್ ಇಸ್ ದಿಸ್, ನನ್ನ ತಂಗಿ ಮನೆ ಹತ್ರ ಒಂದು ಮರದ ಮೇಲೆ ಇದ್ರದ್ದು ಸಂಪಿಗೆ ಹೂವಿನ ಮರ ಇದೆ. ಅದ್ರ ಮೇಲೆ ಯಾವಾಗಲೂ ಗಿಡಿಗಳು ಬಂದು ಕೂರುತ್ತೆ, ಫೆದರ್. ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಫೆದರ್ ಪ್ಯಾರಟ್ಟಿಂದು ನೋಡಿದ್ದೆ. ಕ್ಯೂಟ್ ಇದೆ, ಫುಲ್ ತ್ರಿಬಲ್ ಶೇಡ್, ಎಲ್ಲೋ ಗ್ರೀನ್ ಆ್ಯಂಡ್ ರಾಮ ಗ್ರೀನ್. ಇಬ್ಬರು ಇಲ್ಲೇ ಬಿಸ್ಕೆಟ್ ತನ್ನ ಅಂತ ಹೋಗ್ತಾಯಿದ್ದೀವಿ. ಟೇಕ್ ಬಾ, ಮೆಟ್ರೋ ಹೋಗ್ತಾ ಇದೆ ನೋಡಿ. ಯಶ್ವಿ ಹೆಂಗದು ಬಿದ್ವದಾಡೋದು? ಯಶ್ವಿ ಯಾಕೆ ಬೀಳೋದು ದಾದ ಮೈ ಮೇಲೆ? ಯಶ್ವಿ, ಅಯ್ಯೋ ಇಬ್ಬರು ದಾದಂಗೆ ಹೊಡಿತೀಯ ನೀನು? ಇಬ್ಬರು ದಾದಂಗೆ ಹೊಡಿತೀಯಾ? ನೋಡಿ ಬೀಳೋದು ನೋಡಿ ಮೈ ಮೇಲೆ.
ಯಪ್ಪ ಎಲ್ಲ ತೆಗ್ದು ಬಿಸಾಕಿ ಯಶ್ವಿ. ಹಾಂ ಯಾಕೆ ಬೀಳೋದು? ನೋ 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 ಯಶಿ. ಓ ದಾದ ಬಿದ್ದ. ಹೊಡಿತಾರೆ ಪಾಪ, ಹೊಡಿತಾರೆ ತಾಳ್ದಿನಿ. ನೋಡು 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 ಅಪ್ಪ ಹೆಂಗ್ ಮಾತಾಡ್ತಿದ್ದು. ಅಪರೂಪಕ್ಕೆ ದಾದ ಸಿಕ್ಕಿದ್ರೆ ಏನು ದಾದ ಮೇಲೆ ಹಾಕ್ತೀಯಾ? ಪಿಲ್ಲೋ ಎಲ್ಲ ಹಾಕ್ತೀಯ ದಾದ ಮೇಲೆ? ಥ ಥ ಯಶ್ವಿ. ಹಾಂ ಸರ್ಕ ನೋಡಿ ಹೆಂಗೆ ತುಂಬ್ತಾಳೆ. ನೋಡು ನೋಡು. ಬೇಡಮ್ಮ ಯಶ್ವಿ, ಮಾಡಬಾರ್ದು. ಬೇಡ ಮಗನೇ, ಹಾಕು ಬೇಡ ಯಶ್ವಿ. ಇಲ್ಲಿ ಹಾಗೆ ಈ ವಿಡಿಯೋನಲ್ಲಿ ಆಲ್ಮೋಸ್ಟ್ ನಮ್ಮ ಯಶ್ವಿ ಎಷ್ಟು ತರಲೆ ಮಾಡ್ತಾಳೆ ಅಂತ ನೋಡ್ತೀರಾ. ಈಗಂತೂ ತುಂಬ ತರಲೆ ಕಲ್ತಿದ್ದಾಳೆ ಆ್ಯಂಡ್ ಪಟ 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 ಮಾತಾಡೋದು ಕಲ್ತಿದ್ದಾಳೆ. ಅವಳಿಗೆ ಸ್ವಲ್ಪ ಲೇಟ್ ಮಾತು ಬಂದಿದೆ, ಅಂದರೆ ಈಗ ಅವಳಿಗೆ 2.5 ಇಯರ್ಸ್. ಬಟ್ ಕೆಲವು ಮಕ್ಕಳು ಬೇಗ ಮಾತಾಡ್ತಾರಲ್ಲ, ಇವಳು ಈಗ ಸ್ಪಷ್ಟವಾಗಿ ಚೆನ್ನಾಗಿ ಎಲ್ಲ ಮಾತುಗಳನ್ನು ರಿಪೀಟ್ ಮಾಡ್ತಾ ಇಮಿಡಿಯೇಟ್ಲಿ ಮಾತಾಡೋದು ಕಲ್ತಿದ್ದಾಳೆ. ಆಲ್ಮೋಸ್ಟ್ ಮಾತಾಡ್ತಾಳೆ ಇವಾಗ ಎಲ್ಲ. ಆ್ಯಂಡ್ ಸಖತ್ತು ತರಲೆ ಆಗಿದ್ದಾಳೆ, ಅಂದರೆ ತುಂಬ ಸ್ಟ್ರಾಂಗ್ ತರಲೆ ಕೂಡ ಆಗಿಬಿಟ್ಟಿದ್ದಾಳೆ. ಇವಾಗ ಒಂದು ಬರ್ಡೇ ಪಾರ್ಟಿ ಇತ್ತು ಅವ್ರ ಡ್ಯಾಡಿ ಫ್ರೆಂಡ್ ಬೇಬಿದು ಯಾರ್ದು, ಅಲ್ಲಿಗೆ ಹೊರಟಿದ್ದಾರೆ. ನೆನ್ನೆ ಮ್ಯಾಕ್ಸಿಗೆ ಕೂಡ ಹೋಗಿದ್ವಿ, ಅಲ್ಲೂ ನಾನೇನು ವಿಡಿಯೋಸ್ ಮಾಡ್ಕೊಂಡಿಲ್ಲ. ಮಕ್ಕಳನ್ನ ಇಟ್ಕೊಳ್ಳೋದೇ ಸ್ವಲ್ಪ ಟಾಸ್ಕ್ ಚಾಲೆಂಜಿಂಗ್ ಆಗಿರುತ್ತೆ ಅಲ್ವಾ. ಇವಳನ್ನ ಅವ್ರ ಅಮ್ಮನ ಕೈಯಲ್ಲಿ ಬಗ್ಸೋಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾಳೆ. ಇವಳನ್ನ ಇಟ್ಕೊಂಡು ಓಡಾಡಬೇಕು. ಅಷ್ಟೊಂಥರ ಖುಷಿ ಆಗುತ್ತೆ ಸಖತ್ತು. ಇಷ್ಟು ಬೇಗ ಮಕ್ಕಳು ಬೆಳೆದ್ಬಿಡ್ತಾರೆ. ನಾವು ಹೋದ ವರ್ಷ ಬಂದಾಗ ಇನ್ನೂ ಪುಟ್ಟಗೆ ಓಡಾಡೋದು ಕಲ್ತಿದ್ಲು, ಆದರೆ ಲಾಸ್ಟ್ ಇಯರ್ ಬಂದಾಗ ಇನ್ನೂ ಕೂತ್ಕೊಳ್ಳೋದು ಕಲ್ತಿದ್ಲು. ಇವಾಗಲೇ ಪಟ 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 ಮಾತಾಡೋದು, ರನ್ ಮಾಡೋದೆಲ್ಲ ಕಲ್ತಿದ್ದಾಳೆ. ಅದೇ ಅಂತ ಇದ್ವಿ, ನೆಕ್ಸ್ಟ್ ಇಯರಿಗೆ ತುಂಬ ದೊಡ್ಡೋಳಾಗ್ಬಿಡ್ತಾಳೆ, ಹಿಂಗೇ ಇರಬೇಕಿತ್ತು ನಮ್ಮ ಪಾಪು ಅಂತ ಅಂದ್ಬಿಟ್ಟು. ಆ್ಯಂಡ್ ಬರ್ಡೇ ಪಾರ್ಟಿಗೆ ಹೋಗೋ ಕೂಡ ನಮ್ಗೆ ನಮ್ಮನ್ನೆಲ್ಲ ಬಿಟ್ಟೋಗೋ ಮನಸ್ಸೇ ಇಲ್ಲ ಅವಳಿಗೆ. ನಮ್ಮ ಲಿಖಿತ ಎದುರಿಗೆ ನೀನು ಬಾ ನಮ್ಮ ಡಾಡ ಬೈತಾರೆ ಅಂತ ಕರಿತಾ ಇದ್ಲು. ಆದರೆ ಹಂಗೋ ಹಿಂಗೋ ಮಾಡಿ ಕಳಿಸಿದ್ವಿ. ಬಟ್ ಈಗ ಅದಕ್ಕೆ ಮುಂಚೆ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಸ್ವಲ್ಪ ಫೋಟೋಸ್ ತೆಕ್ಕೊಳ್ಳೋಣ ಅವಳದು ಅಂತ ತೆಕ್ಕೊತಾ ಇದ್ವಿ. ಗೊತ್ತಿದ್ಯಮ್ಮ, ಚೈನ್ ಬೇಕಾ ನಿಂಗೆ? ಚೈನ್ ಬೇಕಾ? ಹಾಂ ಚೈನ್ ಬೇಕಾ ಯಶ್ವಿ? ಅಮ್ಮ ಚೈನ್ ಹಾಕಿಲ್ಲ ನಿನಗೆ? ಅಮ್ಮ ದೀಪ ಚೈನ್ ಹಾಕಿಲ್ಲ? ಅಯ್ಯೋ ಅಮ್ಮಂಗೆ ಹೇಳು, ಅಮ್ಮ ನನಗೂ ಚೈನ್ ಹಾಕು, ಚೈನು ಬೇಕು, ಗಲ್ಲ ಬೇಕು ಅಂತ ಹೇಳ್ತೀಯ ಬಂಗಾರಿ? ಹೇಳ್ತೀಯ ಮಗನೇ? ಚಿನ್ನಿ ಮಗನೇ ಹೇಳಕ್ಕೆ ಹೋಗ್ತಿದ್ಯಾ? ಹಾಂ ಹೇಳೋಗು, ಅಮ್ಮ ನನಗೂ ಚೈನ್ ಹಾಕು ಅಂತ ಹೇಳ್ತೀಯಾ? ಇಲ್ಲಿ ಬಾ, ಇಲ್ಲಿ ಬಾ, ಹಾಯ್ ಮಾಡು, ಬಾ ಇಲ್ಲಿ ಹಾಯ್ ಮಾಡು, ಇಲ್ಲಿ ಬಾ, ಹತ್ರ ಬಾ. ಹಾಯ್ ಹಾಯ್ ಎಸ್ ಫ್ರೆಂಡ್ಸ್, ನೋಡಿ ಇದು ನಮ್ಮದು ಯಶ್ವಿ ಪುಟ್ಟ. ವಿಡಿಯೋಸ್ ಮಾತಾಯಿತು, ಇವಾಗ ಬಿಟ್ಬಿಟ್ಟಿದ್ದಾರೆ ಅಮ್ಮ ಮಗಳಿಬ್ರು. ಅಲ್ಲ ಮಗನೇ? ಅಲ್ಲ ಮಗನೇ? ಹಾಯ್ ವಿಡಿಯೋಸ್ ಮಾತಾಯಿದ್ವಿ ಹೇಳು. ನಾವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ವಿ. ಈಗ ಮಾಡಲ್ಲ. ನಾನು ಸ್ಕೂಲ್ ಹೋಗ್ಬೇಕು. ಎಷ್ಟು ನೋಡಿ ನಮ್ಮ ಎಷ್ಟು ಮಾತಾಡೋದು ಕಲ್ತಿದೆ. ಮುದು ಹೆಂಗಾಟಾಡುತ್ತೆ, ಖುಷಿನೋ ಖುಷಿ, ಚೆನ್ನಾಗಿ ಆಟಾಡುತ್ತೆ, ಕುಣಿಯತ್ತೆ ಹಂಗೆ ಅನ್ಗೆಸಮ್ಮ ಕಿಟ್ಟೋಗ್ಬಿಟ್ಟಿದ್ದು. ಬಿಳಿ ಸಾಫ್ಟಿ ಒಂದು ಸಾಫ್ಟಿ ಇದು. ಚೈನ್ ಬೇಕು, ಆಮೇಲೆ ಸರ ಬೇಕು, ಆಮೇಲೆ ಹೊಸ ಡ್ರೆಸ್ ಹಾಕೋಬೇಕು, ಮೇಕಪ್ ಮಾಡ್ಕೋಬೇಕು, ಎಲ್ಲ ತುಂಬ ಇಷ್ಟ ನಮ್ಮ ಮಗಳಿಗೆ. ಹಂಗೆ ಕಚ್ಕೊಂಡು ತಿಂದ್ಬಿಡೋದೆ ನಾವು ಹಿಂಗೆ ತಿಂದ್ಬಿಡೋದೆ. ತಿನ್ನ ಕಚ್ಕೊಂಡೆ ಅಮ್ಮಂಗೆ ಹೇಳ್ತೀಯಾ? ಇಷ್ಟು ತನಕ ಇಲ್ಲಿ ನಮ್ಮ ಜೊತೆಗೆ ಒದ್ದಾಡ್ತಿದ್ಲಿ, ಓಡೋಗಿದ್ದಾಳೆ ಅವ್ರ ಅಮ್ಮನ ಹತ್ರ ಹೇಳೋಕ್ಕೆ. ಅಮ್ಮ ನನಗೂ ಚೈನ್ ಬೇಕು ಅಂತ ಹೇಳಕ್ಕೆ. ಅಮ್ಮ ಬಂಗಾರಿ ಎಷ್ಟು ಬೆಳ್ಳಗಿದೆಯಲ್ಲ ಮಗಳ ನೀನು, ಅಷ್ಟು ಬೆಳ್ಳಗಿದೆಯಲ್ಲಮ್ಮ ನೀನು, ನಾನು ಎಷ್ಟು ಕಪ್ಪು ಕಾಣ್ತೀನಿ ನೀನು ಮುಂದೆ, ಅಷ್ಟು ಬೆಳ್ಳಗೈತೆ ನಮ್ಮದು ಬಂಗಾರಿ, ಸಾಫ್ಟಿ ಬಂಗಾರಿ. ಅಮ್ಮ ಒಂಚೂರು ಕಲರ್ ಕೊಡಮ್ಮ, ನಿನ್ನ ಚೀಕ್ಸ್ ಕೊಡಮ್ಮ, ಕಿತ್ತಿ ಕೊಡಮ್ಮ, ನಿನ್ನ ಚೀಕ್ಸ್ ತಿಂತೀನಿ ನಾನು. ಹಂಗೋ ನೀನು ಓದ್ತೀಯಾ? ಅಮ್ಮ
ಒತ್ತು ಬಿಡ ನಿನ್ನ ಚಿನ್ನು ತುಂಬ ಒತ್ತತ್ತೆ ಚಿನ್ನು ಸಾಕೊಡಿ ಬೇಡ ಬಂದು ನೋಡೋದು ಬೇಡ. ಯಾಕೆ ಹಿಂಗೆ ಹೇಳ್ತಿದ್ದೆ ನಮಗೂ ಗೊತ್ತಾ? ಮಾವಿನ ಹಣ್ಣು ಕೊಟ್ಟಿಲ್ಲ ಅಂತ. ಅಯ್ಯೋ ಅಮ್ಮ ಮಾವಿನ ಹಣ್ಣು ಕೊಟ್ಟಿಲ್ಲ ಯಶ್ವಿ ಮಾವಿನ ಹಣ್ಣು ಕೊಟ್ಟಿಲ್ಲ ಅಮ್ಮ. ಕೊಡಲ್ಲ ಅಮ್ಮ. ಹೋಗಿ ಇಸ್ಕೋ. ತಗೋ 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 ಹಣ್ಣು ತಗೋ ತಗೋ. ಅಯ್ಯೋ ಮುದ್ದು. ಅಯ್ಯೋ ಅಯ್ಯೋ ಹೆಂಗ್ ಹೇಳ್ತಲ್ಲಪ್ಪ ಮುದ್ದು ಮಾವಿನ ಹಣ್ಣು ಕೊಟ್ಟಿಲ್ಲ ಅಂತ. ಅಯ್ಯೋ ಆಳ್ಬಿಡು ಬುಡು ಮಗುನ ಅಳ್ಬಿಡು ಬುಡು ಮಗುನ ಕೊತ್ತಲ್ಲ ಅಮ್ಮ. ಎಸ್ ಫ್ರೆಂಡ್ಸ್, ಫೈನಲಿ ಸೊ 1 ವೀಕ್ ಅಂತ ಬಂದ್ವಿ ಬೆಂಗಳೂರಿಗೆ. 1 ವೀಕ್ ಹೆಂಗೆ ಹೋಯ್ತು ಗೊತ್ತಿಲ್ಲ. ನಮ್ಮ ಪಾಪು ಜೊತೆಗೆ ಫುಲ್ಲು ಅವಳ ಜೊತೆಗೆ ಆಟ ಆಡೋದ್ರಲ್ಲಿ ಬ್ಯುಸಿ. ನಾನಂತೂ ಯಾವ ವ್ಲಾಗ್ಸು ಮಾಡಿಲ್ಲ. ಅಂದ್ಕೊಂಡು ಬಂದೆ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ. ಬಟ್ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನೆನ್ನೆಯಿಂದ ನಂಗೆ ಒಂಥರ ಬೇಜಾರು, ಬಿಟ್ಟೋಗ್ಬೇಕಲ್ಲ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂತ. ಈಗ ಹೊರಟಿದ್ದೀವಿ, ಟೈಮ್ ಆಯಿತು. ಅವಳು ಮಲಗಿದಾಳೆ, ಎಪ್ಸೋದು ಬೇಡ ಹಂಗೆ ಹೋಗೋಣ ಅಂತಂದ್ಬಿಟ್ಟು ಪಾಪ ಎದ್ದು ಹುಡುಕ್ತಾಳೆ. ದಮ್ಮಮ್ಮ ಇಲ್ಲಿ ಈ ಅಣ್ಣ ಎಲ್ಲಿ ಅಂತಂದ್ಬಿಟ್ಟು. ಸೊ ಮಕ್ಕೊಂಬಿಟ್ಟೈತಿ, ನಿದ್ದೆ ಬಂದು ಎಪ್ಸಕ್ಕೆ ಹೋಗಲ್ಲ ಚಿನ್ನಿ ಬಂಗೋಲಿಗೆ. ಸೊ ಯಶ್ವಿನ ಅವರ ಮನ ಬಿಟ್ಟು ನಾವು ಹೊರಡ್ವಿ. ಈವ್ನಿಂಗ್ 5:15 ಶತಾಬ್ದಿ ಟ್ರೈನಿಗೆ ನಾವು ಶಿವಮೊಗ್ಗ ಬರ್ತಾ ಇದ್ವಿ. ಎಸ್ ಫ್ರೆಂಡ್ಸ್, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.